ಕರ್ನಾಟಕದಲ್ಲಿ ಈಗ ಒಂದು ಕುಂಭಮೇಳನೇ ನಡೀತಾ ಇದೆ. ಅದು ಯಾವುದು ಗೊತ್ತಾ? ಸರ್ಕಾರಿ ನೇಮಕಾತಿಯ ಕುಂಭಮೇಳ. ಕರ್ನಾಟಕದಲ್ಲಿ ಎಸ್ಸಿ ಸಮುದಾಯದ ಒಳ ಮೀಸಲಾತಿ ಫೈನಲ್ ಆದ ಬಳಿಕ ಸರ್ಕಾರಿ ಉದ್ಯೋಗಿಗಳಿಗೆ ನೇಮಕಾತಿಯ ಮಹಾಮೇಳ ನಡೀತಾ ಇದೆ. ಎಷ್ಟು ಸರ್ಕಾರಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಗೊತ್ತಾ? 100 ಅಲ್ಲ 200 ಅಲ್ಲ, ಸುಮಾರು 70,000 ಸರ್ಕಾರಿ ಉದ್ಯೋಗಗಳಿಗೆ ನಾನಾ ಡಿಪಾರ್ಟ್ಮೆಂಟ್ಗಳಲ್ಲಿ ನೇಮಕಾತಿ ನಡೀತಾ ಇದೆ. ಅದು ಶಿಕ್ಷಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು. ಹೊಸ ನೇಮಕಾತಿಗೆ ಅಧಿಸೂಚನೆಗಳು ಹೊರಡ್ತಾ ಇದೆ. ಜೊತೆಗೆ ಇದರಲ್ಲಿ ಹಲವು ಹಗರಣಗಳು ಸದ್ದು ಮಾಡ್ತಾ ಇವೆ. ಹಾಗಿದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೇನು ಹುದ್ದೆಗಳು ಖಾಲಿ ಇದೆ? KPSC ಗೋಲ್ಮಾಲ್ನ ಸದ್ಯದ ಪರಿಸ್ಥಿತಿ ಹೇಗಿದೆ? ನೇಮಕಾತಿಯ ಎಕ್ಸಾಮ್ಗಳು ನಡೆಯೋ ಜಾಗದಲ್ಲಿ CCTV ಕಡ್ಡಾಯ ಅಂತ DKಶಿ ಅವರು ಹೇಳಿದ್ದು ಯಾಕೆ? ಇದೆಲ್ಲದರ ಬಗ್ಗೆ ವಿವರವಾಗಿ ಹೇಳ್ತೀವಿ. ನಾನು ಸುಧನ್ ವಾದೇರಾಜೆ, ನೀವು ನೋಡ್ತಿದ್ದೀರಾ ಕರೆಂಟ್ ಕನ್ನಡ. ಸರ್ಕಾರದ ನಾನಾ ಇಲಾಖೆಗಳು ಪ್ರತಿದಿನ ಬೇರೆ ಬೇರೆ ನಿಗದಿತ ವೇಳಾಪಟ್ಟಿ ಜೊತೆಗೆ ಅಧಿಸೂಚನೆಗಳನ್ನು ಹೊರಡಿಸ್ತಾನೆ ಇವೆ. ಅವುಗಳಲ್ಲಿ ಈಗ ಅವಕಾಶ ಇರೋ, ನಿಮಗೆ ಕಾಲಾವಕಾಶ ಇರೋ ಕೆಲವು ಹುದ್ದೆಗಳ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದೀವಿ ನೋಡಿ. ಇದು ಸರ್ಕಾರಿ ಕೆಲಸಗಳ ಪಟ್ಟಿ. ಮೊದಲನೇದಾಗಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತದ ವಿಭಾಗದಲ್ಲಿ ಖಾಲಿ ಇರುವ ಅಂಕಿತಾಧಿಕಾರಿಗಳು, ಆಹಾರ ಸುರಕ್ಷತಾ ಅಧಿಕಾರಿಗಳು, ಕಿರಿಯ ಆಹಾರ ವಿಶ್ಲೇಷಕರ ಒಟ್ಟು 84 ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತಾ ಇದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಈ ಎಕ್ಸಾಮ್ಗಳನ್ನು ನಡೆಸೋದಕ್ಕೆ ಕರ್ನಾಟಕ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಇದಕ್ಕೆ ಸಂಬಂಧದ ವಿವರ ನೀವು ಸ್ಕ್ರೀನ್ನಲ್ಲಿ ಕಾಣ್ಬೋದು. ಎರಡನೇ ಅವಕಾಶ, ರಾಜ್ಯ ಸರ್ಕಾರ 15,000 ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಕೂಡ ಅಧಿಸೂಚನೆ ಹೊರಡಿಸಿದೆ. ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 6,967 ಹುದ್ದೆಗಳು ಮತ್ತು ಕರ್ನಾಟಕದ ಇತರ ಭಾಗಗಳಲ್ಲಿ 8,033 ಹುದ್ದೆಗಳಿಗೆ ನೇಮಕಾತಿಯ ಅಧಿಸೂಚನೆ ಹೊರಡಿಸಲಾಗಿದೆ. ಇಷ್ಟಲ್ಲದೆ 600 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿಗೆ, 596 ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿಗೆ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿದೆ. ಇದರ ಜೊತೆಗೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ವಿಶೇಷ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ KSRP ನೇಮಕಾತಿಗೂ ಅಧಿಸೂಚನೆ ಹೊರಡಿಸಿ ಪರೀಕ್ಷಾ ದಿನಾಂಕಗಳು ಕೂಡ ಘೋಷಣೆಯಾಗಿದೆ. ಆಗಸ್ಟ್ 2 ಮತ್ತು ಸೆಪ್ಟೆಂಬರ್ 6ರಿಂದ ಇದಕ್ಕೆ ಸಂಬಂಧಿಸಿದ ಪರೀಕ್ಷೆಗಳು ನಡೆಯೋದಕ್ಕಿದೆ. ಇನ್ನು ವೈದ್ಯಕೀಯ ವಿಭಾಗದಲ್ಲಿ ನೋಡೋದಾದರೆ ಹಾವೇರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗಾಗಿ ಒಟ್ಟು 12 ಹುದ್ದೆಗಳಿಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ರಾಯಚೂರಿನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಈ ಥರದ 13 ಹುದ್ದೆಗಳಿಗೂ ಕೂಡ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಇನ್ನು ಕೊಡಗು ಪ್ರದೇಶದಲ್ಲಿ ಕೊಡಗಿನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗಳ ಒಟ್ಟು 54 ಹುದ್ದೆಗಳಿಗೂ ಈ ಅಧಿಸೂಚನೆ ಹೊರಡಿಸಲಾಗಿದೆ. ಹೀಗೆ ರಾಜ್ಯದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಬೋಧಕ ಸಿಬ್ಬಂದಿಯ ನೇಮಕಾತಿ ನಡೀತಾ ಇದೆ. ಇದು ಮಾತ್ರ ಅಲ್ಲ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ರಾಜ್ಯಾದ್ಯಂತ ಖಾಲಿ ಇರುವ 400 ಅಧಿಕಾರಿ ಹುದ್ದೆಗಳನ್ನು ಗುತ್ತಿಗೆ ಆಧಾರದಲ್ಲಿ ಭರ್ತಿ ಮಾಡೋ ಬಗ್ಗೆ ಕೂಡ ಇಲಾಖೆ ಚಿಂತನೆ ನಡೆಸಿದೆ. ಇನ್ನೊಂದು ಅತ್ಯಂತ ಮುಖ್ಯ ಅನೌನ್ಸ್ಮೆಂಟ್ ಶಿಕ್ಷಣ ಇಲಾಖೆಯದು. 2026 ಮತ್ತು 27ನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಳ್ಳುವ ಸಂಬಂಧ ಕಾಲೇಜು ಶಿಕ್ಷಣ ಇಲಾಖೆ ಅಧಿಸೂಚನೆ ಹೊರಡಿಸಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರೋ ಬೋಧಕರ ಹುದ್ದೆಗಾಗಿ ಖಾಯಂ ನೇಮಕಾತಿ ಆಗೋ ಮೊದಲು 40,000 ತಾತ್ಕಾಲಿಕ ಅತಿಥಿ ಶಿಕ್ಷಕರ ನೇಮಕಾತಿಗಾಗಿ ಈ ಅಧಿಸೂಚನೆ ಹೊರಡಿಸಿರೋದು. ಹೀಗೆ ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಗಳ ದೊಡ್ಡ ಕುಂಭಮೇಳ ಹೇಗೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ವೆಬ್ಸೈಟ್ಗಳನ್ನು ನೀವು ಪರಿಶೀಲಿಸಿದ್ರಿ ಅಂತಾದರೆ ಇನ್ನೂ ಹೆಚ್ಚಿನ ವಿವರಗಳನ್ನು ನೀವು ಪಡ್ಕೋಬೋದು. ಈ ಅವಕಾಶನ ನೀವು ಉಪಯೋಗಿಸ್ಕೋಬೋದು. ಇದರ ಜೊತೆಗೆ ನಾವು ಹೇಳಲೇಬೇಕಾದ ಇನ್ನೊಂದು ಸುದ್ದಿ ಏನಪ್ಪ ಅಂತಂದರೆ KPSCಯಲ್ಲಿ ನಡೀತಾ ಇರೋ ದೊಡ್ಡ ಗೋಲ್ಮಾಲ್. KPSC ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕ ಸರ್ಕಾರದ ಅಧಿಕಾರಿಗಳನ್ನೆಲ್ಲ ಸಿಲೆಕ್ಟ್ ಮಾಡೋ ಒಂದು ಸಂಸ್ಥೆ. ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ನೇಮಕ ಮಾಡೋ ಒಂದು ಸಂಸ್ಥೆ.
ಇದರಲ್ಲಿ ಇತ್ತೀಚೆಗೆ 400 ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಗೋಲ್ಮಾಲ್ ನಿಮಗೆಲ್ಲ ಗೊತ್ತಿರುತ್ತೆ. ಇದರಿಂದಾಗಿ KPSC ಅಧ್ಯಕ್ಷರಾದ ಶಿವಶಂಕರಪ್ಪ ಸಾವುಕಾರ ಅವರ ಅಮಾನತು ಕೂಡ ಆಗಿದೆ. ಅವರು ಅಮಾನತಿನ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದು ನಡೆದಿದೆ. ವಿಷಯ ಏನಪ್ಪ ಅಂತಂದರೆ, ಕಳೆದ ಜನವರಿಯಲ್ಲಿ ಪಶುಸಂಗೋಪನೆ ಮೀನುಗಾರಿಕಾ ಇಲಾಖೆಯ 400 ಹುದ್ದೆಗಳಿಗೆ ಪರೀಕ್ಷೆ ನಡೆದಿತ್ತು. ಕಳೆದ ಜುಲೈ 17ರಂದು ಅಂತಿಮ ಆಯ್ಕೆ ಪಟ್ಟಿ ಕೂಡ ಪ್ರಕಟ ಆಗಿತ್ತು. ಆ ಪಟ್ಟಿಯಲ್ಲಿ KPSC ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ಸಿಬ್ಬಂದಿಗಳ ಸಂಬಂಧಿಗಳಾಗಿರೋ ಅಭ್ಯರ್ಥಿಗಳೇ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದರು. ಇಷ್ಟೇ ಅಲ್ಲ, ದುರಂತ ಅಂದರೆ ಕೇಂದ್ರ ಸರ್ಕಾರ ನಡೆಸೋ ಕೇಂದ್ರ ಲೋಕಸೇವಾ ಆಯೋಗ ಅಂದರೆ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕೆಲವು ಅಭ್ಯರ್ಥಿಗಳಿಗೆ ಈ ಪರೀಕ್ಷೆಯಲ್ಲಿ ಅಂದರೆ KPSC ಪರೀಕ್ಷೆಯಲ್ಲಿ ತುಂಬ ಕಡಿಮೆ ಅಂಕಗಳು ಬಂದಿದ್ವು. ಆದರೆ ಕರ್ನಾಟಕದ ಪಶುವೈದ್ಯ ಪದವಿಯಲ್ಲಿ ಸಾಧಾರಣ ಸಾಧನೆ ಮಾಡಿರೋ ವಿದ್ಯಾರ್ಥಿಗಳು ಈ KPSC ಪರೀಕ್ಷೆಯಲ್ಲಿ ಮಾತ್ರ ಅಸಾಧಾರಣವಾದ ಸಾಧನೆ ಮಾಡಿದರು. ಇಷ್ಟು ಸಾಲದು ಅನ್ನೋ ಹಾಗೆ ಫೆಬ್ರವರಿಯಲ್ಲಿ ಆಯೋಗ ಪ್ರಕಟಿಸಿದ್ದ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯಲ್ಲಿದ್ದ ಕೆಲವರಿಗೆ ಮಧ್ಯವರ್ತಿಗಳು ಕರೆ ಮಾಡಿ ಮುಂದಿನ ಸುತ್ತಿಗೆ ಹೋಗಿ ಆಯ್ಕೆಯಾಗೋದಕ್ಕೆ 80 ಲಕ್ಷ ರೂಪಾಯಿಗಳ ಬೇಡಿಕೆ ಇಟ್ಟದ್ದು ದೊಡ್ಡ ಸುದ್ದಿಯಾಯಿತು. ಈ ಬಗ್ಗೆ ಚನ್ನರಾಯಪಟ್ಟಣದ ಪಶುವೈದ್ಯ ಮಂಜುನಾಥ್ ಅನ್ನೋರು ದೂರು ಸಲ್ಲಿಸಿದರು. ಸದ್ಯಕ್ಕೆ ಪಶುವೈದ್ಯಾಧಿಕಾರಿಗಳ ನೇಮಕ ಪಟ್ಟಿನ ತಡೆ ಹಿಡಿಯಲಾಗಿದೆ. ಜೊತೆಗೆ ಈ ಆರೋಪಗಳ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ 4 ಸದಸ್ಯರ ಸಮಿತಿಯೊಂದನ್ನು ಕೂಡ ರಚಿಸಲಾಗಿದೆ. ಇಲ್ಲಿ ಇದಕ್ಕಿಂತ ಒಂದು ದುರಂತದ ವಿಷಯ ಏನಪ್ಪ ಅಂತಂದರೆ, KPSC ಅಧ್ಯಕ್ಷರಾದ ಶಿವಶಂಕರಪ್ಪ ಸಾವುಕಾರ ಅವರ ಮಗಳೇ ಕೈಗಾರಿಕಾ ವಿಸ್ತರಣಾ ಅಧಿಕಾರಿಯಾಗಿ ನೇಮಕವಾಗೋದಕ್ಕೆ ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದು. ಈ ಕುಟುಂಬಕ್ಕೆ ವಾರ್ಷಿಕ 30 ಲಕ್ಷ ಆದಾಯ ಇದ್ದರೂ ಪ್ರತಿ ವರ್ಷ ಕೇವಲ 40,000 ಆದಾಯ ಇದೆ ಅನ್ನೋ ಮೋಸದ ಬೋಗಸ್ ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲೆ ಬಂದಿದೆ. ಇವೆಲ್ಲ ಈಗ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲೂ ಇವೆ. ರಾಜ್ಯದ ಅಧಿಕಾರಿಗಳನ್ನು ಸೆಲೆಕ್ಟ್ ಮಾಡೋ ಕೆಲಸನ KPSC ಮಾಡ್ತಾ ಇದ್ದರೆ, ಕೇಂದ್ರದ ಅಧಿಕಾರಿಗಳನ್ನು ಸೆಲೆಕ್ಟ್ ಮಾಡೋ ಕೆಲಸ UPSC ಮಾಡುತ್ತೆ. ರಾಜ್ಯದ KPSCಗೆ ಹೋಲಿಸಿದರೆ ಕೇಂದ್ರದ UPSCಯಲ್ಲಿ ಇಂಥ ಹಗರಣಗಳು ತುಂಬ ಕಡಿಮೆ. 2024ರಲ್ಲಿ ಪೂಜಾ ಖೇಡ್ಕರ್ ಅನ್ನೋ ಅಭ್ಯರ್ಥಿಯೊಬ್ಬರು ಸುಳ್ಳು ದಾಖಲೆಗಳನ್ನು ಕೊಟ್ಟು UPSC ಪರೀಕ್ಷೆ ಪಾಸಾಗಿದ್ದರೂ ನಂತರ ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಅವರ ಆಯ್ಕೆ ರದ್ದುಗೊಳಿಸಿ ಜೀವಿತಾವಧಿಗೆ UPSC ಎಕ್ಸಾಮ್ ಬರೆಯದೇ ಇರೋ ಥರ ಅವರನ್ನು ಡಿಬಾರ್ ಮಾಡಲಾಯಿತು. ಇದು ಹೊರತುಪಡಿಸಿದರೆ ಕಳೆದ 10-15 ವರ್ಷಗಳಲ್ಲಿ UPSC ಪರೀಕ್ಷೆಗಳು ಯಾವುದೇ ವಿವಾದಗಳಿಲ್ಲದೆ ನಡೀತಾ ಬಂದಿವೆ. ಸರ್ಕಾರಿ ಕೆಲಸ ಬೇಕು ಅಂತ ಕನಸು ಕಾಣೋರು ತುಂಬ ಜನ ಇರ್ತಾರೆ. ಆದರೆ ಎಷ್ಟೋ ಬಾರಿ ಈ ಸರ್ಕಾರಿ ಕೆಲಸಗಳು ಮಾರ್ಕೆಟ್ನಲ್ಲಿರೋ ವಸ್ತುಗಳ ಥರ ಮಾರಾಟ ಆಗ್ತಾ ಇರ್ತವೆ. ಇದರ ಮಧ್ಯೆ ಕೂಡ ನಿಮಗೆ ಫಾಲೋ ಅಪ್ ಮಾಡೋ ಛಾತಿ ಇದ್ದರೆ, ದೊಡ್ಡದೊಂದು ಹಠ ಇದ್ದರೆ ಸರ್ಕಾರಿ ಕೆಲಸ ಸಿಗೋದು ಸಾಧ್ಯನೇ ಇಲ್ಲ ಅಂತೇನಿಲ್ಲ. ನಮ್ಮ ಸರ್ಕಾರದಲ್ಲಿ ಅರ್ಹರಿಗೆ, ಪ್ರತಿಭಾವಂತರಿಗೆ ಕೆಲಸಗಳು ಸಿಗಲಿ, ಎಲ್ಲ ಜಿಲ್ಲೆಗಳಿಗೂ ಎಲ್ಲ ವರ್ಗದವರಿಗೂ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದೇ ನಮ್ಮ ಒತ್ತಾಯ. ನೀವು ಸರ್ಕಾರಿ ಕೆಲಸಕ್ಕೆ ಪಟ್ಟ ಪಾಡೇನಾದರೂ ಇದ್ದರೆ, ಅದರಲ್ಲಿ ನೀವು ಗೆದ್ದಿದ್ರೆ ಅಥವಾ ಸೋತಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಸರ್ಕಾರಿ ಇಲಾಖೆಗಳನ್ನು ಲಂಚ ಮುಕ್ತ ಮಾಡೋದಕ್ಕೆ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ. ನೋಡ್ತಾ ಇರಿ ಕರೆಂಟ್ ಕನ್ನಡ.